ನಾಳೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಸಜ್ಜುಗೊಂಡಿದೆ. ಸೊ ಪ್ರಧಾನಿ ಮೋದಿ ಅವರು ಈ ಮೆಟ್ರೋನ ಉದ್ಘಾಟನೆ ಮಾಡ್ತಾರೆ ನಾಳೆ. ಸೊ ಮೆಟ್ರೋ ರೈಲು ಉದ್ಘಾಟನೆಗೆ ಈಗ ಸಿದ್ಧತೆ ಕೂಡ ನಡೀತಾ ಇದೆ. ಮೆಟ್ರೋ 3ನೇ ಹಂತದ ಕಾಮಗಾರಿಗೂ ಕೂಡ ನಾಳೆ ಚಾಲನೆಯನ್ನು ಕೊಡ್ತಾರೆ. ಸೊ ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆವರೆಗೂ ಇರುವಂತಹ ಸಮಾರಂಭ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಾಳೆ ನಡೆಯಲಿರುವಂತಹ ಕಾರ್ಯಕ್ರಮ. IIT ಆಡಿಟೋರಿಯಂನಲ್ಲಿ ವೇದಿಕೆ ಸಮಾರಂಭ ಕೂಡ ಸಿದ್ಧತೆ ನಡೀತಾ ಇದೆ. ಸಮಾರಂಭಕ್ಕೆ ವೇದಿಕೆಯಲ್ಲಿ ಪ್ರಧಾನಿ ಜೊತೆಗೆ 9 ಗಣ್ಯರಿಗೆ ಅವಕಾಶ ಇರುತ್ತೆ. ಮೋದಿ ಇರುವಂಥ ವೇದಿಕೆಯಲ್ಲಿ BYVಗೂ ಕೂಡ ಚಾನ್ಸ್ ಸಿಗುತ್ತೆ ಅಂತ. ಅಂದರೆ ಇಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ BY ವಿಜಯೇಂದ್ರ. ಸೊ ನಾಳೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮೆಟ್ರೋ ಉದ್ಘಾಟನೆ ಬೆಂಗಳೂರಿನಲ್ಲಿ ಇರುವಂಥದ್ದು ಮೋದಿ ಕಾರ್ಯಕ್ರಮ. ಹೆಲಿಕಾಪ್ಟರ್ನಲ್ಲಿ HQTC ಹೆಲಿಪ್ಯಾಡ್ಗೆ ಮೊದಲು ಆಗಮಿಸ್ತಾರೆ. ಅದಾದ ನಂತರ ಹೆಲಿಪ್ಯಾಡ್ನಿಂದ ರಸ್ತೆ ಮೂಲಕ KSRಗೆ ಬರ್ತಾರೆ. ಅಂದರೆ ಇಲ್ಲಿ ಮೆಜೆಸ್ಟಿಕ್ನಲ್ಲಿ ಇಲ್ಲಿ 3 ಒಂದೇ ಭಾರತ್ ರೈಲುಗಳಿಗೆ ಚಾಲನೆ ಕೊಡ್ತಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಏನಿದೆಯಲ್ಲ KSR, ಸೊ ಅಲ್ಲಿ ಮೊದಲು ಒಂದೇ ಭಾರತ್ ರೈಲಿಗೆ ಚಾಲನೆಯನ್ನು ಕೊಟ್ಟು ನಂತರ RV ರೋಡ್ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾರೆ. ಅಲ್ಲಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಲಿಕ್ಕಿದ್ದಾರೆ. ಪ್ರಧಾನಿಯ ಸ್ವಾಗತಕ್ಕೆ 6 ಸ್ಥಳಗಳಲ್ಲಿ BJP ವ್ಯವಸ್ಥೆ ಮಾಡಿಕೊಂಡಿದೆ. ಮೇಕ್ರಿ ಸರ್ಕಲ್, ಚಾಲುಕ್ಯ ಸರ್ಕಲ್ ಮತ್ತು ಮೆಜೆಸ್ಟಿಕ್ ಸರ್ಕಲ್ ಇಲ್ಲಿ, ಹಾಗೆ ಸೌತ್ ಎಂಡ್ ಸರ್ಕಲ್ ಮತ್ತು ರಾಗಿಗುಡ್ಡ ಮೆಟ್ರೋ ನಿಲ್ದಾಣ ಈ ಎಲ್ಲ ಭಾಗಗಳಲ್ಲಿ, ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಮೆಟ್ರೋ ನಿಲ್ದಾಣದಲ್ಲಿ ಸ್ವಾಗತ ಮಾಡೋದಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಒಟ್ಟು 6 ಸ್ಥಳಗಳಲ್ಲಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ರಸ್ತೆ ಮೂಲಕನೇ ಬರ್ತಾರೆ. HQTC ಮೊದಲು ಅಲ್ಲಿ ಬಂದು ಮೇಕ್ರಿ ಸರ್ಕಲಲ್ಲಿ ಇರುವಂಥ HQTC ಏನಿದೆಯಲ್ಲ ಅಲ್ಲಿ ಲ್ಯಾಂಡ್ ಆಗ್ತಾರೆ. ಅಲ್ಲಿ ಲ್ಯಾಂಡ್ ಆದಮೇಲೆ ರಸ್ತೆ ಮಾರ್ಗವಾಗಿಯೇ ಬೇರೆ ಎಲ್ಲ ಭಾಗಗಳಲ್ಲೂ ಕೂಡ ಅವರು ಸಂಚರಿಸ್ತಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಬಹುಶಃ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ BYVಗೆ ಚಾನ್ಸ್ ಸಿಗ್ಬೋದು, ಬಟ್ ಪಕ್ಷದ ಬೇರೆ ನಾಯಕರುಗಳಿಗೆ, ಆರ್ ಅಶೋಕ್ ಆಗಲಿ ಬೇರೆ ಯಾವುದೇ ನಾಯಕರುಗಳಿಗಾಗಲಿ BJP ನಾಯಕರುಗಳಿಗಾಗಲಿ ಅವಕಾಶ ಇರೋದಿಲ್ಲ.